ಬಳ್ಳಾರಿ ಗಣಿದಣಿಗಳ ರಾಜಕಾರಣ ರಕ್ತ ರಾಜಕೀಯವಾಗಿ ತಿರುವನ್ನ ಪಡೆದುಕೊಂಡಿರತಕ್ಕಂಥ ವಿಷಯ ಗೊತ್ತಿರೋದೆ. ಇದೀಗ ಘಟಾನುಘಟಿ ನಾಯಕರು ಆರೋಪ ಪ್ರತ್ಯಾರೋಪಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಮಧ್ಯೆ ಕೆಲ ಬೆಂಬಲಿಗರನ್ನ ವಶಕ್ಕೆ ಪಡೆಯಲಾಗಿದ್ದು ರಾಜಶೇಖರ್ ದೇಹ ಒಕ್ಕಿದ್ದ ಗುಂಡು ಯಾವುದು ಅನ್ನೋ ಸತ್ಯ ರಿವೀಲ್ ಆಗಿದೆ. ಮತ್ತೊಂದೆಡೆ ಕರ್ನಾಟಕ ಟಿವಿ ಹಾಗೂ ಆಡ್ಸಿಕ್ ಸಹಭಾಗಿತ್ವದಲ್ಲಿ ಮದ್ದೂರಿನಲ್ಲಿ ನಡೆದ ಸಂಕ್ರಾಂತಿ ರಂಗೋಲೆ ಸ್ಪರ್ಧೆ ಯಶಸ್ವಿಯಾಗಿ ನೆರವೇರಿದೆ. ಮತ್ತಷ್ಟು ಮಗದಷ್ಟು ಅಪ್ಡೇಟ್ಸ್ ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ. ಎಲ್ರಿಗೂ ಕೂಡ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಬಳ್ಳಾರಿ ನಗರದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ಬಿಜೆಪಿಯೇ ಕಾರಣವಂತೆ. ಹೀಗಂತ ಡಿಸಿಎಂ ಡಿಕೆ ಶಿವಕುಮಾರ್ ನೇರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಕೆಶಿ, ಬಳ್ಳಾರಿ ಪ್ರಕರಣದಲ್ಲಿ ಕಾನೂನು ಪ್ರಕಾರ ಕ್ರಮ ಆಗುತ್ತದೆ. ನಾನು ನಮ್ಮ ಶಾಸಕನ ಪರ ನಿಲ್ತೀನಿ ಅಂತ ಭರತ್ ರೆಡ್ಡಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಯಾರದ್ದೋ ಮನೆ ಮುಂದೆ ರಸ್ತೆಯಲ್ಲಿ ಬ್ಯಾನರ್ ಹಾಕಿದ್ರೆ ಏನ್ ಸಮಸ್ಯೆ? ನಮ್ಮ ಮನೆ ಮುಂದೆ, ಸಿಎಂ ಮನೆ ಮುಂದೆ ಬಿಜೆಪಿಯವರು ಬ್ಯಾನರ್ ಹಾಕ್ತಾರೆ. ಅದು ಸಾರ್ವಜನಿಕ ರಸ್ತೆ. ಸಂಭ್ರಮದಿಂದ ಕಾರ್ಯಕ್ರಮ ಮಾಡಲು ನಾವು ಬ್ಯಾನರ್ ಹಾಕಿದ್ದು ಅಷ್ಟೇ. ಈ ಘಟನೆಯಿಂದ ನಮ್ಮ ಕಾರ್ಯಕರ್ತನನ್ನ ಕಳೆದುಕೊಂಡಿದ್ದೇವೆ. ಇದಕ್ಕೆ ಬಿಜೆಪಿ ಕಾರಣ ಅಂತ ಗುಡುಗಿದ್ರು. ಇನ್ನು ಜನಾರ್ದನ್ ರೆಡ್ಡಿ ಕೊಲೆಗೆ ಸಂಚು ಅನ್ನೋ ಆರೋಪಕ್ಕೆ ಡಿಕೆ ಶಿವಕುಮಾರ್ ಗರಂ ಆಗಿದ್ರು. ಅವೆಲ್ಲ ಸುಳ್ಳು. ಕೋಟೆ ಕಟ್ಕೊಂಡು ಕುಳಿತಿದ್ದಾರೆ. ಯಾರು ಕೊಲೆ ಮಾಡ್ತಾರೆ? 100 ಜನ ಸೆಕ್ಯೂರಿಟಿ ಇಟ್ಕೊಂಡಿದ್ದಾರೆ. ಅದೆಲ್ಲ ಡ್ರಾಮಾ ಅಂತ ಡಿಕೆ ಶಿವಕುಮಾರ್ ಕುಟುಕಿದ್ರು. ಇದೊಂಥರ ವಿಪರ್ಯಾಸ. ಈ 2023 ವಿಧಾನಸಭೆ ಚುನಾವಣೆ ಆದಮೇಲೆ ಒಂದು ರಾಜ್ಯಸಭಾ ಎಲೆಕ್ಷನ್ ಟೈಮಲ್ಲಿ ಇದೇ ಜನಾರ್ದನ್ ರೆಡ್ಡಿಗೆ ಶಾಲ್ ಹಾಕಿ ಹೆಗ್ಲ ಮೇಲೆ ಕೈ ಹಾಕಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವ್ರನ್ನ ಹೊಗಳಿ ಅಟ್ಟಕ್ಕೇರಿಸಿ ಜೊತೆಗೆ ಹಾಕೋತಾರೆ. ಈಗ ಅವ್ರು ಬಿಜೆಪಿ ಸೇರ್ಕೊಂಡವ್ರೆ. ಈ ಗಲಾಟೆ ಗದ್ದಲ ಆಗಿದೆ, ಟೀಕೆ ಮಾಡ್ತಾರೆ. ರಾಜಕಾರಣದಲ್ಲಿ ಯಾವಾಗ ಯಾರು ಶತ್ರುನೋ ಯಾರು ಮಿತ್ರನೋ ಒಂದು ಗೊತ್ತಾಗಲ್ಲ. ಇನ್ನು ಡ್ರಾಮಾ ಮಾಡ್ತಿದ್ದಾರೆ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆಗೆ ಮಾಜಿ ಸಚಿವ ರಾಮುಲು ಗುಡುಗಿದ್ದಾರೆ. ಫ್ಲೆಕ್ಸ್ ವಿಚಾರ ಕೇವಲ ನೆಪ ಮಾತ್ರ. ಜಗಳ ಮಾಡಬೇಕೆಂದೇ ಬಂದಿದ್ದಾರೆ. ಅವರೇ ಗುಂಡು ಅವರ ಕಾರ್ಯಕರ್ತರಿಗೆ ಹಾರಿದೆ. ಅಮಾಯಕ ಸತ್ತ ಮೇಲೂ ಇದಕ್ಕೆ ಜವಾಬ್ದಾರಿ ಯಾರು? ಪೊಲೀಸರಿಂದಲೂ ಪ್ರಾಥಮಿಕ ವರದಿ ಬಂದಿದೆ. ಯಾವ ಗನ್ನಿಂದ ಬುಲೆಟ್ ಹಾರಿದೆ ಅನ್ನೋದನ್ನ ನೀವೇ ಘೋಷಣೆ ಮಾಡಿದ್ದೀರಾ. ಆದರೂ ಇಲ್ಲಿಯವರೆಗೂ ತಪ್ಪಿತಸ್ಥರು ಯಾರೆಂದು ಏಕೆ ಘೋಷಿಸಿಲ್ಲ ಅಂತ ರಾಮುಲು ಪ್ರಶ್ನಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಹೋರಾಟದ ಬಗ್ಗೆ ಚಿಂತನೆ ಮಾಡ್ತಿರೋದಾಗಿ ಹೇಳಿದ್ದಾರೆ. ಪೊಲೀಸರು ಬಹಳ ಸ್ಟ್ರಾಂಗು. ನಮ್ಮೂರು ಗುಂಡಾರ್ಸೋರು ಯಾರು, ಯಾರ್ ಗನ್ನಿನ ಗುಂಡು ಅಲ್ಲಿ ತಾಗಿದ್ದು ಅಂತ ತನಿಖೆ ಮಾಡೋಕ್ಕೆ ಆಗಲ್ಲ ಅಂದರೆ ಅದನ್ನ ಮೇಲ್ಮಟ್ಟದ ಯಾವ್ದಾರ ತನಿಖಾ ಸಂಸ್ಥೆ ಕೊಡಿ ಅಷ್ಟೇ ಅಲ್ವಾ? ಅದು ಅಂಥದ್ದೇನು ರಹಸ್ಯ ಆಯ್ತಲ್ಲಿ ಅಲ್ವಾ? ಹಾಗಾಗಿ ಕೊಡಬೇಕು. ಇನ್ನು ಗಾಂಜಾ ಪೆಡ್ಲರ್ ದೌಲಾ ಜೊತೆ ಭರತ್ ರೆಡ್ಡಿ. ಇಂದು ಕೂಡ ಶಾಸಕ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಈ ವೇಳೆ ವಿಡಿಯೋವೊಂದನ್ನು ಪ್ರದರ್ಶಿಸಿದ್ದು ಶಾಸಕ ಭರತ್ ರೆಡ್ಡಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಗಾಂಜಾ ಪೆಡ್ಲರ್ ದೌಲಾ ಜೊತೆ ಭರತ್ ರೆಡ್ಡಿ ಇರುವ ವಿಡಿಯೋ ಇದಾಗಿದೆ. ದೌಲಾ ಜೊತೆಗೆ ಕಾಲ ಮೇಲೆ ಕಾಲ ಹಾಕೊಂಡು ಕುಳಿತಿರುವ ದೃಶ್ಯಗಳು ಈ ವಿಡಿಯೋದಲ್ಲಿ ಇವೆ. ದೌಲಾ ಮೇಲೆ 50 kg ಗಾಂಜಾ ಪೆಡ್ಲಿಂಗ್ ಸೇರಿದಂತೆ 18 ಪ್ರಕರಣಗಳು ದಾಖಲಾಗಿವೆ. ಬಳ್ಳಾರಿ ಫೈರಿಂಗ್ ವಿಚಾರದಲ್ಲಿ ಮೃತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕಾದ್ರೆ ತಪ್ಪಿತಸ್ಥರಾದ ಸತೀಶ್ ರೆಡ್ಡಿ ಮತ್ತು ಅವರ ಅಂಗರಕ್ಷಕರನ್ನ ತಕ್ಷಣ ಬಂಧಿಸಬೇಕು. ಇಲ್ಲವಾದರೆ ಹೋರಾಟ ನಡೆಸುವುದಾಗಿ ಜನಾರ್ದನ್ ರೆಡ್ಡಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಕಾಣುತ್ತೆ ತಲೆಗೆ ಕೆಂಪುದ ಟರ್ಬನ್ ಸುತ್ತಕೊಂಡಂಥ ವ್ಯಕ್ತಿ ಗುಂಡಾರಿಸೋದು ಕಾಣುತ್ತೆ ಅವ್ರ ಮನೆ ಕಡೆಗೆ, ರೆಡ್ಡಿ ಮನೆ ಕಡೆಗೆ. ಆ ವಿಡಿಯೋ ವೈರಲ್ ಆಗಿದೆ. ಎತ್ತಾಕೊಂಡು ಕೂರಿಸ್ಕೊಂಡು ಒಂದು ರೌಂಡ್ ರುಬ್ಬಿದ್ರೆ ಏನು ಒಂದು ಗೊತ್ತಾಗತ್ತೆ. ಎಲ್ಲರೂ ತಗೊಂಡೋಗಿ ತುಂಬ್ಕೊಂಡೋಗಿ ಕೂರಿಸ್ಕೊಳ್ಳಿ. ಆದರೆ ಆ ದಿಸೆಯಲ್ಲಿ ತನಿಖೆಗಳು ಸಾಕ್ತಿಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ರಾಜಶೇಖರ್ ದೇಹ ಒಕ್ಕಿದ್ದ ಖಾಸಗಿ ಬುಲೆಟ್. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ದೇಹದಲ್ಲಿ ಸಿಕ್ಕಿರ್ತಕ್ಕಂಥ ಬುಲೆಟ್ ಪೊಲೀಸ್ ಗನ್ಗಳ ಬುಲೆಟ್ ಮ್ಯಾಚ್ ಆಗ್ತಾ ಇಲ್ಲ. ಪ್ರಾಥಮಿಕ ವರದಿಯಲ್ಲಿ ಇದು ಸಾಬೀತಾಗಿದೆ. ಫೈರ್ ಆಗಿರುವುದು ಖಾಸಗಿ ಗನ್ನಿಂದಲೇ ಎನ್ನಲಾಗ್ತಾ ಇದೆ. ಹೇಗಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದರು. ಸದ್ಯ ಬುಲೆಟ್ ಅನ್ನ FSLಗೆ ಕಳಿಸಲಾಗಿದೆ. ಘರ್ಷಣೆ ವೇಳೆ ಇದ್ದ ರಿವಾಲ್ವರ್ ಗನ್ಗಳನ್ನು ಸೀಸ್ ಮಾಡಲಾಗಿದೆ. ಯಾವುದರಿಂದ ಫೈರ್ ಆಗಿದೆ ಅನ್ನೋದು ಗೊತ್ತಾಗಲಿದೆ. ಪರಸ್ಪರ ದೂರುಗಳನ್ನು ಕೊಟ್ಟಿದ್ದು FIR ದಾಖಲಿಸಿಕೊಳ್ಳಲಾಗಿದೆ. ಈಗಾಗಲೇ ADGP ಸ್ಪಾಟ್ನಲ್ಲಿದ್ದಾರೆ. ಏನು ನಡೀತು ಅನ್ನೋ ಬಗ್ಗೆ ತನಿಖೆ ಮೂಲಕ ಗೊತ್ತಾಗಲಿದೆ ಅಂತ ಪರಮೇಶ್ವರ್ ಹೇಳಿದರು. ಏನು ಗನ್ನೇನು 1 ಲಕ್ಷ ಇಲ್ವಲ್ಲ ಕೌಂಟಿಂಗ್ ಮಾಡೋಕ್ಕೆ? ಗನ್ ತೆಗೆದು ಓಪನ್ ಮಾಡಿದ್ರೆ ಈ ಬುಲೆಟ್ ಮ್ಯಾಚ್ ಆಗುತ್ತಾ ಪ್ರಶ್ನೆ ಸಹಜವಾಗಿ. 1 ಲಕ್ಷ ಗನ್ನೇನು ಇರಲ್ವಲ್ಲ. ಬಟ್ ಆತನ ಕಾಂಗ್ರೆಸ್ ಕಾರ್ಯಕರ್ತನ ದೇಹಕ್ಕೆ ಹೊಕ್ಕಂಥ ಗುಂಡು ಪೊಲೀಸರದಲ್ಲ, ಅದು ಖಾಸಗಿಯದ್ದು ಅಂತಂದ್ಮೇಲೆ ಆ ಖಾಸಗಿ ಗನ್ಗಳು ತಗೊಂಡ್ಮೇಲೆ ಯಾವ್ದಾರು ಇರಬೇಕಲ್ಲ ಅಲ್ಲಿ. ಇನ್ನೇನಲ್ಲಿ 1 ಲಕ್ಷ ಗನ್ನಿದಾವ ಲೆಕ್ಕ ಹಾಕಲ್ಲಿ ಮ್ಯಾಚ್ ಮಾಡೋಕ್ಕೆ ಗೊತ್ತಿಲ್ಲ.
ಜೈಲಿಗೆ ಹೋಗಿ ಬಂದವರ ಪಾಠ ಹೇಳ್ತಾರಾ? ಬಳ್ಳಾರಿನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ದೆ ಬಿಜೆಪಿಯವರು. ಗಲಾಟೆ ಬಗ್ಗೆ ತನಿಖೆ ಆಗ್ತಾ ಇದೆ. ಬಿಜೆಪಿ ನಮಗೆ ಪಾಠ ಹೇಳ್ಕೊಡೋದು ಬೇಡ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬಳ್ಳಾರಿ ಗಲಾಟೆ ಬಗ್ಗೆ ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಬಳ್ಳಾರಿ ಎಸ್ಪಿ ಕರ್ತವ್ಯ ಲೋಪ ಮಾಡಿದ್ದಕ್ಕೆ ಅಮಾನತು ಮಾಡಲಾಗಿದೆ. ವೈಯಕ್ತಿಕ ಯಾವುದೂ ಇಲ್ಲ, ಅಲ್ಲಿ ಗಲಾಟೆ ಆಗಿದ್ದು ನಿಜ, ವಾತಾವರಣ ಕೆಟ್ಟಿದ್ದು ನಿಜ, ಅದಕ್ಕೆ ಕ್ರಮ ಆಗಿದೆ. ಈಗಾಗಲೇ ಸಿಎಂ ಡಿಸಿಎಂ ಗೃಹ ಸಚಿವರು ಕಾನೂನು ಪ್ರಕಾರ ಕ್ರಮ ಆಗುತ್ತದೆ. ಅಲ್ಲಿ ಮಾತಾಡಿದವರೆಲ್ಲ ಜೈಲಿಗೆ ಹೋಗಿ ಬಂದವರು. ನಮಗೆ ಕಾನೂನು ಪಾಠ ಹೇಳ್ತಾರಾ? ಆ ಭಾಗ ಹಾಳು ಮಾಡಿದವರು ನಮಗೆ ಕಾನೂನು ಸಂವಿಧಾನ ಹೇಳಿಕೊಡ್ತಾರಾ? ಪೋಸ್ಟರ್ ಹಾಕಿದ್ರೆ ಏನು ತಪ್ಪು? ಹೆಸರಿಗೆ ಮಾತ್ರ ರಾಮನ್ ಜಪ ಮಾಡೋದು ಅಲ್ಲ, ರಾಮಾಯಣ ಬರೆದ ವಾಲ್ಮೀಕಿ ಪೋಸ್ಟರ್ ಸಹಿಸೋಕ್ಕಾಗೋಲ್ವೇನು? ಹೀಗಂತ ರಾಮುಲು ಜನಾರ್ದನ್ ರೆಡ್ಡಿಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಜೈಲಿಗೆ ಹೋಗಿ ಬಂದವರು ನಾಳೆ ಡಿ ಕೆ ಶಿವಕುಮಾರ್ ಆ ಮಾತಾಡಿರಂಗೆ ಹೇಳೋಕ್ಕಾಗತ್ತಾ? ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿ ಬಂದವರು ಅವರೇನು ಹೇಳೋದು ಅಂತ ಏನಕ್ಕೆ ಹೇಳೋಕ್ಕಾಗತ್ತಾ? ಜೈಲಿಗೆ ಹೋಗಿ ಬಂದರೋ, ಕಾಡ್ಗೆ ಹೋಗಿ ಬಂದರೋ, ವಿದೇಶಕ್ಕೆ ಹೋಗಿ ಬಂದರು, ಸರಿನಾ ತಪ್ಪ? ಅಷ್ಟೇ ಪ್ರಶ್ನೆ. ಜೈಲಿಗೆ ಹೋಗಿ ಬರ್ದೆ ಇಲ್ಲಿ ಕೂತಿರೋರೆಲ್ಲ ಸಾಚನಾ? ಜೈಲಿಗೆ ಹೋಗಿ ಬಂದವರೆಲ್ಲ ಕಳ್ರ? ಜೈಲಿಗೆ ಹೋಗಿ ಬಂದವರೆಲ್ಲ ಕಳ್ರ, ಇರೋರೆಲ್ಲ ಸಾಚನಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಅಲ್ವಾ? ಹಂಗಾರೆ ಡಿ ಕೆಗೆ ಜೈಲಿಗೆ ಹೋಗಿ ಬಂದಿದ್ದಾರೆ, ಏನು ಹೇಳ್ತೀರಿ? ಪ್ರಿಯಾಂಕ್ ಖರ್ಗೆ ತುಂಬ ಕ್ಲೀನಾಗಿ ಮಾತಾಡ್ತಿರ್ತಾರೆ. ಸಮ್ ಟೈಮ್ ಮಾತು ಕೆಲವೊಂದು ಟೈಮ್ ಅವ್ರಿಗೂ ರಿವರ್ಸ್ ಆಗುತ್ತೆ, ಗೊತ್ತಾಗಲ್ಲ ಅವ್ರಿಗೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಲು ಬಿಡಲ್ಲ. ಬಳ್ಳಾರಿಯಲ್ಲಿ ನಡೆದ ಘಟನೆಗೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಪ್ರಚೋದನೆಯ ಕಾರಣವಂತೆ. ಹೀಗಂತ ಮಾಜಿ ಸಚಿವ ಬಿ ನಾಗೇಂದ್ರ ಗಂಭೀರ ಆರೋಪ ಮಾಡಿದ್ದಾರೆ. ವಾಲ್ಮೀಕಿ ಪ್ರತಿಮೆ ಕಾರ್ಯಕ್ರಮ ತಡೆಯಲು ವಿರೋಧಿಗಳು ದೊಣ್ಣೆ ಖಾರದ ಪುಡಿಯೊಂದಿಗೆ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಂಬ ದೂರಿದ್ದಾರೆ. ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಲು ಬಿಡೋದಿಲ್ಲ ಅಂತ ಗುಡುಗಿದ್ದಾರೆ. 3 ದಿನಗಳ ಹಿಂದೆಯೇ ಕೆಲವರನ್ನ ಪ್ರಿಪೇರ್ ಮಾಡಿಕೊಂಡಿದ್ದಾರೆ. ಗಲಾಟೆ ಆಗಬಹುದು, ನೀವು ರೆಡಿ ಇರಿ, ದೊಣ್ಣೆಗಳನ್ನು ತೆಗೆದುಕೊಂಡು ಬನ್ನಿ, ಕಲ್ಲು ರೆಡಿ ಮಾಡಿಟ್ಟುಕೊಂಡಿರಿ ಅಂತ ಹೇಳಿರಬಹುದು. ಏಕಾಏಕಿ ಅಷ್ಟು ಜನ ಸೇರೋದಕ್ಕೆ ಸಾಧ್ಯವಿಲ್ಲ, ಇದು ಪ್ರಚೋದನಕಾರಿ ಅಂತ ಬಿ ನಾಗೇಂದ್ರ ಆರೋಪಿಸಿದ್ದಾರೆ. ಹಾಗಾದರೆ ಗನ್ನಿಡ್ಕೊಂಡು ರೆಡ್ಡಿ ಮನೆ ಮೇಲೆ ಫೈರ್ ಮಾಡ್ತಿದ್ರು, ಅವ್ರು ಕರೆಸಿದ್ಯಾರಾಗಾದರೆ ಅಲ್ವಾ? ವಾಲ್ಮೀಕಿ ಪ್ರತಿಮೆ ಅಂತ ಬಂದಾಗ ಇವರಾಗಲೇ ಪ್ರತಿಮೆ ಇವರಿಬ್ಬರು ಮಾಡಿದ್ದೀವಿ ಅಂತ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಸೊ ರಾಮುಲು ಬಳ್ಳಾರಿ ಜಿಲ್ಲೆಯ ವಾಲ್ಮೀಕಿ ಸಮುದಾಯದ ನಾಯಕ, ಅದೇ ಪಾರ್ಟಿಲಿದ್ದವರು ಇದೇ ನಾಗೇಂದ್ರ ಅವರು, ಇವರೆಲ್ಲ ದೋಸ್ತ್ಗಳು. ಅಂಡ್ ಹೇಳಿದ್ರು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಲು ಬಿಡೋದಿಲ್ಲ. ಆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೆಸರು ಬಂದಾಗ ಇವರು ಬಿಜೆಪಿ MLA ಅದೇ ಜನಾರ್ದನ್ ರೆಡ್ಡಿ ಜೊತೆ ಇದ್ರು ಅಲ್ವಾ? ಇದೇ ವಾಲ್ಮೀಕಿ ನಿಗಮದ ಹಣ ಲೂಟಿ ಆಗಿದ್ದ ಪ್ರಕರಣದಲ್ಲಿ ಇವರು ಜೈಲಿಗೆ ಹೋಗಿ ಬಂದರು ನಾಗೇಂದ್ರ ಅವರು. ಸೊ ಹಾಗಾಗಿ ವಿಚಿತ್ರ ಸನ್ನಿವೇಶಗಳು. ಪರಪ್ಪನ ಅಗ್ರಹಾರದಲ್ಲಿ ನಿಂತ್ಕೊಂಡು ನೀನು ಕಳ್ಳ ನೀನು ಕಳ್ಳ ನೀನು ಕೈದಿ ಎಂದಂಗೆ ಆಯಿತು. ಪರಪ್ಪನ ಅಗ್ರಹಾರದಲ್ಲಿರೋ ಕೈದಿಗಳೆಲ್ಲ ಕೈದಿಗಳೇ. ಹಾಗಾಗಿ ನಾಗೇಂದ್ರ ಆರೋಪ ನೆನಪಾಗತ್ತೆ ನನಗೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಪದವನ್ನು ಜನಾರ್ದನ್ ರೆಡ್ಡಿ ಟೀಮ್ ವಿರುದ್ಧ ಬಳಸಿದಾಗ 2008ರಿಂದ 2013 ವಿಧಾನಸಭೆ ಅವಧಿಯಲ್ಲಿ ಜನಾರ್ದನ್ ರೆಡ್ಡಿ ವಿರುದ್ಧ ತೊಡೆಯನ್ನು ತಟ್ಟಿ ಪಾದಯಾತ್ರೆ ಮಾಡಿದಂಥ ಸಿದ್ದರಾಮಯ್ಯನವರು ಆ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಜೊತೆಗೆ ನಿಂತಿದ್ದು ನಾಗೇಂದ್ರ. ಆ ಟೀಮ್ ಅವ್ರದ್ದೇ ಬಿಜೆಪಿ ಇವೆಲ್ಲ. ಹಾಗಾಗಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಚಾಪ್ಟರ್ಲಿ ಇವ್ರದ್ದು ಒಂದು ಅಧ್ಯಾಯ ಇದೆ ಅನ್ನೋದು ಮರೆತುಬಿಟ್ಟಿದ್ದಾರೆ. ಪರಮೇಶ್ವರ್ ಜಮೀರ್ ಅಮಾನತು ಮಾಡಿ. ಬಳ್ಳಾರಿ ಘಟನೆಗೆ ಎಸ್ಪಿಯನ್ನು ಬಲಿಪಶು ಮಾಡಲಾಗಿದೆ. ಅವರನ್ನು ಅಮಾನತು ಮಾಡುವ ಬದಲು ಗೃಹ ಸಚಿವ ಪರಮೇಶ್ವರ್ ಹಾಗೂ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅಮಾನತು ಹೇಗಿಲ್ಲ ಹೇಗಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಮತ್ತು ಇದು ಕೊಲೆಗಡುಕ ಸರ್ಕಾರ ಆತ್ಮಹತ್ಯೆ ಭಾಗ್ಯ ಕೊಟ್ಟಿದೆ ಅಂತ ಕಿಡಿಕಾರಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಹಣ ಕೊಟ್ಟರೆ ಮಾತ್ರ ಪೋಸ್ಟಿಂಗ್ ಕೊಡ್ತಾರೆ. ಶಾಸಕ ಭರತ್ ರೆಡ್ಡಿ ಗನ್ಮ್ಯಾನ್ ಗುಂಡು ಹಾರಿಸಿದ್ದು ಎಂದಿದ್ದಕ್ಕೆ ಎಸ್ಪಿ ಮೇಲೆ ಕ್ರಮ ವಹಿಸಿದ್ದಾರೆ. ಗನ್ ಮಾತ್ರ ವಶಕ್ಕೆ ಪಡೆದಿದ್ದು ಬೇಕೆಂದೇ ಪ್ಲಾನ್ ಮಾಡಿ ಆರೋಪಿಗಳು ರಾಜ್ಯ ಬಿಟ್ಟು ಓಡಿ ಹೋಗಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವುದೇ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದರೆ ಅಮಾನತು ಮಾಡ್ತೀರಾ? ಇದು ನೇಣಿನ ಭಾಗ್ಯದ ಸರ್ಕಾರದ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈ ಆರೋಪದಲ್ಲಿ ಏನೋ ಒಂದು ಸ್ವಲ್ಪ ಸಿಂಕ್ ಹೊಡಿತಾ ಇದೆ. ಎಸ್ಪಿನ ಅಮಾನತು ಮಾಡ್ತೀರಿ, MLA ಭರತ್ ರೆಡ್ಡಿ ವಿರುದ್ಧ ಸಿದ್ದರಾಮಯ್ಯ ಒಂದು ಸ್ವಲ್ಪ ಸಿಟ್ಟು ಹಾಕ್ತಾರೆ. ಈ ಗ್ಯಾಪಲ್ಲಿ ಭರತ್ ರೆಡ್ಡಿ ಗನ್ಮ್ಯಾನ್ನೇ ಗುಂಡಾರಿಸಿದ್ದಾರೆ ಅಂತ ಅಶೋಕ್ ಆರೋಪ ಮಾಡ್ತಾವ್ರೆ. ಗುಂಡು ಸಿಕ್ಕಿದೆ, ಇನ್ನು ಅದು ಪೊಲೀಸರದಲ್ಲ ಖಾಸಗಿ ಅಂತ ಹೇಳ್ತಿದ್ದಾರೆ. ನಾನು ಹೇಳಿದ ಲಕ್ಷ ಗನ್ ಎತ್ಕೊಂಡಿದ್ದೀರಾ ಅಲ್ಲಿ? 10, 15, 20 ತಾನೆ, ಅದ್ರಲ್ಲಿ ಮ್ಯಾಚ್ ಆಗ್ತಿಲ್ವಾ ಯಾರಿಗೆ ಅಂತ? ಸೊ ಈ ತಡ ಆಗ್ತಿರೋದು ನೋಡಿದ್ರೆ ಸಮಥಿಂಗ್ ಇಸ್ ದೇರ್ ಅನ್ಸುತ್ತೆ. ಸರ್ಕಾರ ತಡ, BJP ಅಧಿಕಾರದಲ್ಲಿ ತಡ ಮಾಡಿದ್ರೆ BJP ಅವ್ರದ್ದು, ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಕೂಡ ಗುಂಡ್ಯಾರ್ದು ಅಂತ ಗನ್ಗಳ ಕೈಲೈತೆ ಅವ್ರಿಗೆ, ಹೇಳಕ್ಕೆ ಯಾಕೆ ಆಗ್ತಿಲ್ಲ ಅಂತ ಪ್ರಶ್ನೆ ಮೂಡುತ್ತೆ. ಭರತ್ ರೆಡ್ಡಿ ಪ್ರಿಯಾಂಕ್ ವಿರುದ್ಧ ಕೇಸ್ ಹಾಕಬೇಕು. ಬಳ್ಳಾರಿಯಲ್ಲಿ ನಡೀತಿರ್ತಕ್ಕಂಥ ದ್ವೇಷ ರಾಜಕಾರಣ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗುಡುಗಿದ್ದಾರೆ. ದ್ವೇಷ ಪ್ರತಿಬಂಧಕ ಕಾಯ್ದೆಯಡಿ ಮನೆ ಸುಟ್ಟಾಕ್ತೀನಿ ಅಂತ ಭರತ್ ರೆಡ್ಡಿ ಮೇಲೆ ಕೇಸ್ ಹಾಕಬೇಕು. ಸುಳ್ಳು ಸುದ್ದಿ ನಿಯಂತ್ರಣ ಕಾಯ್ದೆಯಡಿ ಮೊದಲು ಪ್ರಿಯಾಂಕ್ ಖರ್ಗೆ ಮೇಲೆ ಕೇಸ್ ಹಾಕಬೇಕು. ಸರ್ಕಾರ ಕಾನೂನು ಸುವ್ಯವಸ್ಥೆ ಮರೆತು ಶಾಸಕ ಭರತ್ ರೆಡ್ಡಿ ಅವರನ್ನ ಕಾಪಾಡುವಲ್ಲಿ
ಮಗ್ನವಾಗಿದೆ. ಅಲ್ಲಿ ಮೃತಪಟ್ಟ ವ್ಯಕ್ತಿಗೆ ತಗುಲಿರುವುದು ಪೊಲೀಸರ ಗುಂಡಲ್ಲ ಎಂಬುದು ಸ್ಪಷ್ಟವಾಗಿದೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಹೋಗಿ ಗಲಾಟೆ ಮಾಡುವ ಅವಶ್ಯಕತೆ ಏನಿತ್ತು? ಅವರು ಮನೆಯಲ್ಲಿ ಇಲ್ಲದಿದ್ದಾಗ ಅವರ ಮನೆ ಮೇಲೆ ಫೈರ್ ಮಾಡುವುದು ಯಾವ ನ್ಯಾಯ? ಇದು ಸಂಪೂರ್ಣವಾಗಿ ನಾನ್ಸೆನ್ಸ್ ವರ್ತನೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. ಆ ಗುಂಡಾರಿಸಿದನ್ನು ಎದ್ದು ಒದ್ದು ಒಳಕ್ಕೆ ಹಾಕಿಲ್ಲ ಅಲ್ಲ ಹಾಕುವಂಥ ಪ್ರಕ್ರಿಯೆಗಳಾಗಬೇಕಾಯ್ತು. ಕರೆಕ್ಟ್ ಇದೆ ಪ್ರಹ್ಲಾದ್ ಜೋಶಿ ಅವ್ರ ಮಾತು ಅನ್ಸುತ್ತೆ. ಅವರು ರೆಡ್ಡಿ ಏನಾರು ಇನ್ನೊಬ್ಬರನ್ನ ಕರ್ಕೊಂಡಿರೋ ಅವ್ರು ಸಾಯಿಸ್ತಾ ಇದ್ದಾರೆ, ರೆಡ್ಡಿ ಗುಂಡಿದ್ದಾರೆ, ಆತ್ಮರಕ್ಷಣೆಗೋಸ್ಕರ ಮಾಡಿದ್ದಾರೆ ಗನ್ಮೆನ್ ಅಂತ ಹೇಳ್ಬೋದಿತ್ತು. ಅವ್ನು ಯಾರೋ ನಿಂತು ಹಿಂಗೆ ಹೊಡಿತಾ ಇರ್ತಾರೆ, ಪಟಾಕಿ ಹೊಡೆದಂಗೆ ಹೊಡಿತಾವನಲ್ಲಿ ಅಲ್ವಾ? ಆ್ಯಂಡ್ ದ್ವೇಷ ಭಾಷಣ ಅಂತ ಬಂದಾಗ ಸುಟ್ಟಾಕ್ತಿದ್ವಿ ಹಾಕ್ಬೇಕಲ್ಲ. ಹಂಗಾರೆ ಕಾಯ್ದೆಗಳು ವಿರೋಧ ಪಕ್ಷಗಳನ್ನ ಮತ್ತೊಬ್ಬರನ್ನ ಕಟ್ಟಾಕಕ್ಕೆ ಮಾಡಿದ್ರೆ ಇದಕ್ಕಿಂತ ಕೆಟ್ಟ ರಾಜಕಾರಣ, ನಾನ್ಸೆನ್ಸ್ ರಾಜಕಾರಣ ಮತ್ತೊಂದಿಲ್ಲ. ನೋಡಬೇಕು. ಈಗ ಪ್ರಹ್ಲಾದ್ ಜೋಶಿ ಹೇಳಿರು ಅಂತ ಅಂದ್ಬಿಟ್ಟು ಭರತ್ ರೆಡ್ಡಿ ಮೇಲೆ ಕೇಸ್ ಹಾಕ್ತಾರ ದ್ವೇಷ ಭಾಷಣದಲ್ಲಿ, ಸುಳ್ಳು ಸುದ್ದಿ ಅಂದ್ಬಿಟ್ಟು ಪ್ರಿಯಾಂಕ್ BJP ಅವ್ರು ನೀವು ಅರ್ಚ್ಕೋತಾ ಇರಿ, ಅದೇನಾಗಬೇಕಾಗತ್ತೆ, ಅದೇನೋ ಮಾಡೋಕ್ಕಾಗಲ್ಲ. ನಿಮ್ಮ ಮನೆ ಬರೆಗಳು. ಬಳ್ಳಾರಿ ಕೇಸ್ 40ಕ್ಕೂ ಹೆಚ್ಚು ಮಂದಿ ಲಾಕ್. ಬಳ್ಳಾರಿ ಗಲಾಟೆ ಮತ್ತು ಫೈರಿಂಗ್ ಕೇಸ್ನಲ್ಲಿ 40ಕ್ಕೂ ಹೆಚ್ಚು ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹಾಗೂ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. CCTV ಕ್ಯಾಮೆರಾಗಳು, ಮಾಧ್ಯಮಗಳ ಕ್ಯಾಮೆರಾದಲ್ಲಿನ ದೃಶ್ಯಗಳನ್ನು ಪೊಲೀಸರು ಸಂಗ್ರಹಿಸಿದ್ದು, ಈ ವಿಡಿಯೋಗಳ ಆಧಾರದ ಮೇಲೆ ಹಲವರನ್ನ ವಶಕ್ಕೆ ಪಡೆಯಲಾಗಿದೆ. ಎರಡೂ ಕಡೆಯವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಬಟ್ ಎಲ್ಲ ಅಲ್ಲೇ ಇದ್ದಾರೆ, ಇನ್ನು ಯಾಕೆ ಪ್ರಶ್ನೆ ಗೊತ್ತಿಲ್ಲ. ಇನ್ನು ಮಂಡ್ಯ ಜಿಲ್ಲೆ ಮದ್ದೂರಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಯಶಸ್ವಿಯಾಗಿ ನಡೀತು. ಕರ್ನಾಟಕ ಟಿವಿ ಮತ್ತು AD6 ಸಹಭಾಗಿತ್ವದಲ್ಲಿ, ಹಾಗೆ ಸಪ್ತಗಿರಿ NPS ಯೂನಿವರ್ಸಿಟಿ, ಜೀನಿ ಮಿಲೆಟ್ಸ್ ಹೆಲ್ತ್ ಮಿಕ್ಸ್, ಮೈಸೂರು ಸ್ಯಾಂಡಲ್, KMF ನಂದಿನಿ, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಹಾಗೆ ನಂದನಾ ಪ್ಯಾಲೇಸ್ ಇವರೆಲ್ಲರ ಸಹಯೋಗದಲ್ಲಿ ಕಾರ್ಯಕ್ರಮ. ಇದು ಮದ್ದೂರಿನ ಗ್ಲೋಬಲ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು. ಮದ್ದೂರು ಪಟ್ಟಣ ಮಾತ್ರವಲ್ಲದೆ ಸುತ್ತಮುತ್ತಲ ಊರುಗಳ ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸಿದರು. ಸ್ಪರ್ಧಿಗಳಿಗೆ 1.5 ಗಂಟೆ ಸಮಯ ನೀಡಲಾಗಿತ್ತು. ಮಧ್ಯಾಹ್ನ 12 ಗಂಟೆಗೆ ಆರಂಭವಾದ ಸ್ಪರ್ಧೆ 1:30ಕ್ಕೆ ಮುಗಿತ್ತು. 5 ಮಂದಿ ತೀರ್ಪುಗಾರ ತಂಡ ವಿಜೇತರನ್ನು ಆಯ್ಕೆ ಮಾಡಿದರು. ಅಂತಿಮವಾಗಿ ಪ್ರಥಮ ಬಹುಮಾನ ಸುಮಾಯಾ ಬಾನು, ದ್ವಿತೀಯ ಬಹುಮಾನ ದುರ್ಗೇಶ್, ತೃತೀಯ ಬಹುಮಾನ ಸುನೀತಾ ಅವರಿಗೆ ಸಿಕ್ತು. ತಲಾ 5,000 ಮೊದಲ ಬಹುಮಾನ, 3,000 ಎರಡನೇ ಬಹುಮಾನ, 2,000 ಮೂರನೇ ಬಹುಮಾನವಾಗಿ ಕ್ಯಾಶ್ ಪ್ರೈಸ್ ನೀಡಲಾಯಿತು. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸಂಸ್ಥೆಯ ಪರವಾಗಿ ಪ್ರಮಾಣ ಪತ್ರ ಹಾಗೂ ವಿಶೇಷ ಗಿಫ್ಟ್ಗಳನ್ನು ನೀಡಲಾಯಿತು. ನಾನು ಕೂಡ ಹೋಗಿದ್ದೆ, ನಮ್ಮೂರೆಲ್ಲ ಭಾಗಿಯಾಗಿದ್ದೆ. ಇನ್ನು ಭಾನುವಾರ ಬೆಳಗ್ಗೆ ಮಂಡ್ಯ ಜಿಲ್ಲೆ ಕೀಲಾರದಲ್ಲಿ ನಡೀತಾ ಇದೆ, ಭಾನುವಾರ ಮಧ್ಯಾಹ್ನ ಕೆರಗೋಡಲ್ಲಿ ನಡೀತಾ ಇದೆ, ಹಾಗೆ ಭಾನುವಾರ ಬೆಳಗ್ಗೆ ಕೊಪ್ಪಳದಲ್ಲಿ ಆಗ್ತಾ ಇದೆ, ಹಾಗೆ ಬೆಂಗಳೂರು ಹೊಸಗುಡ್ಡದಲ್ಲಿ ಮೈಸೂರು ರೋಡ್ ಸ್ಯಾಟರ್ಡೆ ಬಸ್ ಸ್ಟಾಪ್ ಹತ್ರ ಮಹಾದೇವ ಸ್ಕೂಲ್ ಗ್ರೌಂಡಲ್ಲಿ ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ನಡೀತಾ ಇದೆ. ರಂಗೋಲಿ ಆಸಕ್ತ ಮಹಿಳೆಯರು ರಂಗೋಲಿನ ಬಿಡಬಹುದು. ನಂಬರ್ ಕೂಡ ಡಿಸ್ಪ್ಲೇ ಆಗ್ತಿದೆ, ಕಾಲ್ ಮಾಡಿ. ಧನ್ಯವಾದ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್ ಆಗಿತ್ತು. ನಾನು ಶಿವಕುಮಾರ್ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಸುದ್ದಿಯನ್ನು ಮುಗಿಸ್ತೇನೆ. ಧನ್ಯವಾದ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ AD6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.